ಇನ್ನು ದರ್ಶನ್ಗೆ ಜಾಮೀನಂತೂ ಸಿಕ್ಕಾಗಿದೆ. ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬರೋದು, ಶೂಟಿಂಗ್ ಹೋಗೋದು ಮತ್ತು ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಯಥಾವತ್ ಭಾಗಿಯಾಗೋದು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ ಆದ್ರೆ, ಇಷ್ಟಕ್ಕೆ ಮುಗಿಲಿಲ್ಲ ಸ್ವಾಮಿ, ಇನ್ನು ಸಂಕಟ ಬಾಕಿ ಇದೆ ಅನ್ನೋ ಲೆಕ್ಕ ಇನ್ನೊಂದು ಕಡೆ. ಹಾಗಿದ್ರೆ ದರ್ಶನ್ಗೆ ಯಾವ ರೀತಿಯ ಕಂಟಕ ಕಾಡಬಹುದು? ಸುಪ್ರೀಂ ಕೋರ್ಟ್ಗೆ ಹೋದರೆ ಮತ್ತೆ ಅಲ್ಲಿ ಸಂಕಷ್ಟ ದರ್ಶನ್ಗೆ ಎದುರಾಗಬಹುದಾ? ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಬನ್ನಿ ಈ ವರದಿಯಲ್ಲಿ ನೋಡ್ಕೊಂಬರೋಣ. ದರ್ಶನ್ ರೇಣುಕಸ್ವಾಮಿ ಕೊಲೆ ಕೇಸ್ನ A2 ಆರೋಪಿ ಬೇಲ್ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಜಾಲಿಯಾಗಿದ್ದಾರೆ. ಆದರೆ ಇದರ ನಡುವೆ ಚಕ್ರವರ್ತಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಾಮೀನು ಸಂಬಂಧ ಸುಪ್ರೀಂನಲ್ಲಿ ಹೋರಾಡುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೇಲ್ ಸಿಕ್ಕಿದ್ರು ದರ್ಶನ್ಗೆ ಸುಪ್ರೀಂ ಸಂಕಷ್ಟ. ಮೇಲ್ಮನವಿ ಬಗ್ಗೆ ಗೃಹ ಇಲಾಖೆಗೆ ಕಾಕಿ ಹೇಳಿದ್ದೇನು? ಹೌದು, ದರ್ಶನ್ಗೆ ಬೇಲ್ ಸಿಕ್ಕರು ಸುಪ್ರೀಂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಯಾಕೆ ಸಲ್ಲಿಸಬೇಕು ಅಂತ ಗೃಹ ಇಲಾಖೆಗೆ ಪೊಲೀಸರು ಮನವರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಗೃಹ ಇಲಾಖೆಗೆ ಖಾಕಿ ಮನವರಿಕೆ. ಮೇಲ್ಮನವಿ ಯಾಕೆ ಸಲ್ಲಿಸಬೇಕು ಅಂತ ಗೃಹ ಇಲಾಖೆಗೆ ಪೊಲೀಸರಿಂದ ಮನವರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯಾಗಿದೆ. ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಿಲ್ಲ, ಹೀಗಂದ್ರೆ ಸಾಮಾನ್ಯರಿಗೆ ಸರ್ಕಾರ ನ್ಯಾಯ ಕೊಡಿಸಲ್ಲ ಅನ್ನೋ ಸಂದೇಶ ಹೋಗುತ್ತೆ. ಅಲ್ಲದೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ರೆ ಜಾಮೀನು ರದ್ದಾಗುವ ಸಾಧ್ಯತೆ ದಟ್ಟವಾಗಿದೆ. ತ್ವರಿತವಾಗಿ ಮೇಲ್ಮನವಿ ಸಲ್ಲಿಸಿದರೆ ಸಾಮಾನ್ಯರ ಪರವಾಗಿ ಸರ್ಕಾರ ಹೋರಾಟ ಮಾಡುತ್ತೆ ಅನ್ನೋ ಮನೋಭಾವನೆ ಇರುತ್ತೆ. ಅಲ್ಲದೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಗೆ ನೈತಿಕ ಬೆಂಬಲ ಸಿಗುತ್ತೆ. ಒಟ್ಟಾರೆ ಸಾಲು ಕಾರಣಗಳನ್ನ ಹಿಡಿದು ಗೃಹ ಇಲಾಖೆ ಮುಂದೆ ಪೊಲೀಸರು ನಿಲ್ಲೋದಕ್ಕೆ ಮುಂದಾಗಿದೆ. ಎಲ್ಲಿಯಾದರೂ ಸರ್ಕಾರ ಒಪ್ಪಿಗೆ ಕೊಟ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ದರ್ಶನ್ ಅಭಿಮಾನಿಗಳಿಗಂತೂ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ನಮ್ ಬಾಸ್ಗೆ ಜಾಮೀನ್ ಸಿಕ್ತು, BGS ಆಸ್ಪತ್ರೆಯಿಂದ ಇನ್ನೇನು ಮನೆಗೆ ಬಂದೇ ಬಿಡ್ತಾರೆ ಅಂತ ಹೇಳಿ ತೂಗುದೀಪ ನಿಲಯಕ್ಕೆ ಹೋಗಿದ್ದಾರೆ. ತೂಗುದೀಪ ಮನೆಗೆ ಹಾರ ಹಾಕಿದ್ದಾರೆ, ಪೂಜೆ ಮಾಡಿದ್ದಾರೆ, ಈಡ್ಗಾಯಿ ಹೊಡೆದಿದ್ದಾರೆ, ದೃಷ್ಟಿ ತೆಗೆದಿದ್ದಾರೆ. ಒಂದ ಎರಡ ಅಭಿಮಾನಿಗಳ ಸಂತಸ ಯಾವ ರೀತಿ ಇದೆ ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ದೇವ್ರ ದರ್ಶನ ಮಾಡಕ್ ಅವಕಾಶ ಸಿಕ್ತು, ದೇವಸ್ಥಾನ ದರ್ಶನ ಮಾಡಕ್ ಅವಕಾಶ ಸಿಕ್ತು. ಸೊ ಹಾಗಾಗಿ ಬಂದಿದ್ದೆ. ನಾವು ಬಂದ್ರೆ ದೊಡ್ಡಬಳ್ಳಾಪುರದಿಂದ. ಸೊ ನಾನು ಡಯಟ್ ಫ್ಯಾನ್ ಅವ್ರಿಗೆ. ಸೊ ಅವ್ರ ಫಿಲಮ್ ನೋಡಿ ಆಗಿದ್ದೀನಿ, ಬಟ್ ಕ್ಯಾರೆಕ್ಟರ್ ನೋಡಿ ತುಂಬಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೇಲ್ ಸಿಹಿ. ತೂಗುದೀಪ ಮನೆ ಮುಂದೆ ಅಭಿಮಾನಿಗಳ ಪೂಜೆ. ತೂಗುದೀಪ ನಿಲಯಕ್ಕೆ ಅಭಿಮಾನಿಗಳ ಪೂಜೆ. ವಿಘ್ನ ನಿವಾರಕನಿಗೆ ಗಂಧದ ಕಡ್ಡಿ ಬೆಳಗಿದ ದಚ್ಚು ಅಭಿಮಾನಿಗಳು, ಈಡ್ಗಾಯಿ ಹೊಡೆದು ಅಭಿಮಾನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡೋದಕ್ಕೆ ಬಂದ ವಿಶೇಷ ಚೇತನ ಯುವಕ. ರೇಣುಕಸ್ವಾಮಿ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾಮೀನು ಸಿಕ್ಕ ಖುಷಿಯಲ್ಲಿದ್ದಾರೆ. ಅಭಿಮಾನಿಗಳಂತೂ ಸಂತೋಷದ ಕಡಲಲ್ಲಿ ತೇಲುತ್ತಿದ್ದಾರೆ. ನಟನಿಗೆ ಬೇಲ್ ಸಿಹಿ ಸಿಕ್ಕಿದ್ದೇ ತಡ ಫ್ಯಾನ್ಸ್ ತೂಗುದೀಪ ನಿಲಯದತ್ತ ದಾಂಗುಡಿ ಇಡುತ್ತಿದ್ದಾರೆ. RR ನಗರದ ದರ್ಶನ್ ಮನೆ ಬಳಿ ಜಮಾಯಿಸಿ ತೂಗುದೀಪ ನಿಲಯಕ್ಕೆ ಪೂಜೆಯನ್ನ ಸಲ್ಲಿಸಿ ಖುಷಿ ಹಂಚಿಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತೈತೆ. ಬೇಲ್ ಸಿಗುತ್ತೆ ಅಂತ ಗೊತ್ತಿತ್ತು, ಬಟ್ ಸಿಕ್ಕಿರೋ ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಎಲ್ಲ ಗುಣಗಳು ಇಷ್ಟ. ಫಸ್ಟ್ ಅವರು ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಬಕೆಟ್ ಹಿಡಿಯಲ್ಲ, ಯಾವ ಹೀರೋ ತರನು ಬಕೆಟ್ ಹಿಡಿಯಲ್ಲ. ಸೊ ಇದ್ದಿದ್ದಂಗೆ ಹೇಳ್ತಾರೆ, ಅದಕ್ಕೆ ಇಷ್ಟ. ತೂಗುದೀಪ ನಿಲಯದ ಮುಂದೆ ಅಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ, ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ದರ್ಶನ ಕಾಣಲು ವಿಶೇಷ ಚೇತನ ಅಭಿಮಾನಿಯೊಬ್ಬರು ತುದಿಗಾಲಲ್ಲಿ ನಿಂತಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿರೋದು ಅಭಿಮಾನಿಗಳಲ್ಲಿ ಪುಳಕ ಉಂಟು ಮಾಡಿರೋದಂತೂ ನಿಜ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ಜಾಮೀನಂತೂ ಸಿಕ್ಕಾಗಿದೆ. ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬರೋದು, ಶೂಟಿಂಗ್ ಹೋಗೋದು ಮತ್ತು ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಯಥಾವತ್ ಭಾಗಿಯಾಗೋದು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ ಆದ್ರೆ, ಇಷ್ಟಕ್ಕೆ ಮುಗಿಲಿಲ್ಲ ಸ್ವಾಮಿ, ಇನ್ನು ಸಂಕಟ ಬಾಕಿ ಇದೆ ಅನ್ನೋ ಲೆಕ್ಕ ಇನ್ನೊಂದು ಕಡೆ. ಹಾಗಿದ್ರೆ ದರ್ಶನ್ಗೆ ಯಾವ ರೀತಿಯ ಕಂಟಕ ಕಾಡಬಹುದು? ಸುಪ್ರೀಂ ಕೋರ್ಟ್ಗೆ ಹೋದರೆ ಮತ್ತೆ ಅಲ್ಲಿ ಸಂಕಷ್ಟ ದರ್ಶನ್ಗೆ ಎದುರಾಗಬಹುದಾ? ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಬನ್ನಿ ಈ ವರದಿಯಲ್ಲಿ ನೋಡ್ಕೊಂಬರೋಣ.
ದರ್ಶನ್ ರೇಣುಕಸ್ವಾಮಿ ಕೊಲೆ ಕೇಸ್ನ A2 ಆರೋಪಿ ಬೇಲ್ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಜಾಲಿಯಾಗಿದ್ದಾರೆ. ಆದರೆ ಇದರ ನಡುವೆ ಚಕ್ರವರ್ತಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಾಮೀನು ಸಂಬಂಧ ಸುಪ್ರೀಂನಲ್ಲಿ ಹೋರಾಡುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೇಲ್ ಸಿಕ್ಕಿದ್ರು ದರ್ಶನ್ಗೆ ಸುಪ್ರೀಂ ಸಂಕಷ್ಟ. ಮೇಲ್ಮನವಿ ಬಗ್ಗೆ ಗೃಹ ಇಲಾಖೆಗೆ ಕಾಕಿ ಹೇಳಿದ್ದೇನು? ಹೌದು, ದರ್ಶನ್ಗೆ ಬೇಲ್ ಸಿಕ್ಕರು ಸುಪ್ರೀಂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಯಾಕೆ ಸಲ್ಲಿಸಬೇಕು ಅಂತ ಗೃಹ ಇಲಾಖೆಗೆ ಪೊಲೀಸರು ಮನವರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಗೃಹ ಇಲಾಖೆಗೆ ಖಾಕಿ ಮನವರಿಕೆ. ಮೇಲ್ಮನವಿ ಯಾಕೆ ಸಲ್ಲಿಸಬೇಕು ಅಂತ ಗೃಹ ಇಲಾಖೆಗೆ ಪೊಲೀಸರಿಂದ ಮನವರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯಾಗಿದೆ. ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಿಲ್ಲ, ಹೀಗಂದ್ರೆ ಸಾಮಾನ್ಯರಿಗೆ ಸರ್ಕಾರ ನ್ಯಾಯ ಕೊಡಿಸಲ್ಲ ಅನ್ನೋ ಸಂದೇಶ ಹೋಗುತ್ತೆ. ಅಲ್ಲದೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ರೆ ಜಾಮೀನು ರದ್ದಾಗುವ ಸಾಧ್ಯತೆ ದಟ್ಟವಾಗಿದೆ. ತ್ವರಿತವಾಗಿ ಮೇಲ್ಮನವಿ ಸಲ್ಲಿಸಿದರೆ ಸಾಮಾನ್ಯರ ಪರವಾಗಿ ಸರ್ಕಾರ ಹೋರಾಟ ಮಾಡುತ್ತೆ ಅನ್ನೋ ಮನೋಭಾವನೆ ಇರುತ್ತೆ. ಅಲ್ಲದೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಗೆ ನೈತಿಕ ಬೆಂಬಲ ಸಿಗುತ್ತೆ. ಒಟ್ಟಾರೆ ಸಾಲು ಕಾರಣಗಳನ್ನ ಹಿಡಿದು ಗೃಹ ಇಲಾಖೆ ಮುಂದೆ ಪೊಲೀಸರು ನಿಲ್ಲೋದಕ್ಕೆ ಮುಂದಾಗಿದೆ. ಎಲ್ಲಿಯಾದರೂ ಸರ್ಕಾರ ಒಪ್ಪಿಗೆ ಕೊಟ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ದರ್ಶನ್ ಅಭಿಮಾನಿಗಳಿಗಂತೂ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ನಮ್ ಬಾಸ್ಗೆ ಜಾಮೀನ್ ಸಿಕ್ತು, BGS ಆಸ್ಪತ್ರೆಯಿಂದ ಇನ್ನೇನು ಮನೆಗೆ ಬಂದೇ ಬಿಡ್ತಾರೆ ಅಂತ ಹೇಳಿ ತೂಗುದೀಪ ನಿಲಯಕ್ಕೆ ಹೋಗಿದ್ದಾರೆ. ತೂಗುದೀಪ ಮನೆಗೆ ಹಾರ ಹಾಕಿದ್ದಾರೆ, ಪೂಜೆ ಮಾಡಿದ್ದಾರೆ, ಈಡ್ಗಾಯಿ ಹೊಡೆದಿದ್ದಾರೆ, ದೃಷ್ಟಿ ತೆಗೆದಿದ್ದಾರೆ. ಒಂದ ಎರಡ ಅಭಿಮಾನಿಗಳ ಸಂತಸ ಯಾವ ರೀತಿ ಇದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ದೇವ್ರ ದರ್ಶನ ಮಾಡಕ್ಕೆ ಅವಕಾಶ ಸಿಕ್ತು, ದೇವಸ್ಥಾನ ದರ್ಶನ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ಹಾಗಾಗಿ ಬಂದಿದ್ದೆ. ನಾವು ಬಂದ್ರೆ ದೊಡ್ಡಬಳ್ಳಾಪುರದಿಂದ. ಸೊ ನಾನು ಡಯಟ್ ಫ್ಯಾನ್ ಅವ್ರಿಗೆ. ಸೊ ಅವ್ರ ಫಿಲಮ್ ನೋಡಿ ಆಗಿದ್ದೀನಿ, ಬಟ್ ಕ್ಯಾರೆಕ್ಟರ್ ನೋಡ್ಕೊಂಡ್ಬರ್ರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೇಲ್ ಸಿಹಿ. ತೂಗುದೀಪ ಮನೆ ಮುಂದೆ ಅಭಿಮಾನಿಗಳ ಪೂಜೆ. ತೂಗುದೀಪ ನಿಲಯಕ್ಕೆ ಅಭಿಮಾನಿಗಳ ಪೂಜೆ. ವಿಘ್ನ ನಿವಾರಕನಿಗೆ ಗಂಧದ ಕಡ್ಡಿ ಬೆಳಗಿದ ದಚ್ಚು ಅಭಿಮಾನಿಗಳು, ಈಡ್ಗಾಯಿ ಹೊಡೆದು ಅಭಿಮಾನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡೋದಕ್ಕೆ ಬಂದ ವಿಶೇಷ ಚೇತನ ಯುವಕ. ರೇಣುಕಸ್ವಾಮಿ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾಮೀನು ಸಿಕ್ಕ ಖುಷಿಯಲ್ಲಿದ್ದಾರೆ. ಅಭಿಮಾನಿಗಳಂತೂ ಸಂತೋಷದ ಕಡಲಲ್ಲಿ ತೇಲುತ್ತಿದ್ದಾರೆ. ನಟನಿಗೆ ಬೇಲ್ ಸಿಹಿ ಸಿಕ್ಕಿದ್ದೇ ತಡ ಫ್ಯಾನ್ಸ್ ತೂಗುದೀಪ ನಿಲಯದತ್ತ ದಾಂಗುಡಿ ಇಡುತ್ತಿದ್ದಾರೆ. RR ನಗರದ ದರ್ಶನ್ ಮನೆ ಬಳಿ ಜಮಾಯಿಸಿ ತೂಗುದೀಪ ನಿಲಯಕ್ಕೆ ಪೂಜೆಯನ್ನ ಸಲ್ಲಿಸಿ ಖುಷಿ ಹಂಚ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತೈತೆ. ಬೇಲ್ ಸಿಗುತ್ತೆ ಅಂತ ಗೊತ್ತಿತ್ತು, ಬಟ್ ಸಿಕ್ಕಿರೋ ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಮನೆ ಹತ್ರ ಬಂದಿರೋದು. ಫಸ್ಟ್ ಟೈಮ್ ಎಲ್ಲ ಗುಣಗಳು ಇಷ್ಟ. ಫಸ್ಟ್ ಅವರು ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಬಕೆಟ್ ಹಿಡಿಯಲ್ಲ. ಯಾವ ಹೀರೋ ತರನು ಬಕೆಟ್ ಹಿಡಿಯಲ್ಲ. ಸೊ ಇದ್ದಿದ್ದಂಗೆ ಹೇಳ್ತಾರೆ, ಅದಕ್ಕೆ ಇಷ್ಟ. ತೂಗುದೀಪ ನಿಲಯದ ಮುಂದೆ ಅಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ, ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ದರ್ಶನ ಕಾಣಲು ವಿಶೇಷ ಚೇತನ ಅಭಿಮಾನಿಯೊಬ್ಬರು ತುದಿಗಾಲಲ್ಲಿ ನಿಂತಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿರೋದು ಅಭಿಮಾನಿಗಳಲ್ಲಿ ಪುಳಕ ಉಂಟು ಮಾಡಿರೋದಂತೂ ನಿಜ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.